ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗಿಂದ ನಾವು ಕೈಂಡ್ಸ್ ಆಫ್ ಅಡ್ವರ್ಬ್ಸ್ ನೋಡ್ತಾ ಇದ್ದೀವಿ. ಈಗ ಮೂರನೇದು ಬಂದು ಅಡ್ವರ್ಬ್ ಆಫ್ ಪ್ಲೇಸ್. ಅಡ್ವರ್ಬ್ ಆಫ್ ಪ್ಲೇಸ್, ವೇರ್ ದಿ ಆ್ಯಕ್ಷನ್ ಈಸ್ ಟೇಕನ್ ಆರ್ ವೇರ್ ದಿ ಆ್ಯಕ್ಷನ್ ಈಸ್ ಡನ್. ವೇರ್ ದಿ ಆ್ಯಕ್ಷನ್ ಈಸ್ ಡನ್ ಅಂದರೆ ಪ್ಲೇಸ್ ಬಗ್ಗೆ. ಅಂದರೆ ದಿಸ್ ಡಿಸ್ಕ್ರೈಬ್ಸ್ ದಿ ಪ್ಲೇಸ್ ಆಫ್ ಎನ್ ಆ್ಯಕ್ಷನ್ ಹ್ಯಾಪನ್ಡ್. ದಿಸ್ ಡಿಸ್ಕ್ರೈಬ್ಸ್ ದಿ ಪ್ಲೇಸ್ ಆಫ್ ಎನ್ ಆ್ಯಕ್ಷನ್ ಹ್ಯಾಪನ್ಡ್. ಎಲ್ಲಿ ಕ್ರಿಯೆ ನಡೆದಿದೆ, ಯಾವ ಸ್ಥಳದಲ್ಲಿ ಕ್ರಿಯೆ ನಡೆದಿದೆ ಅನ್ನೋದನ್ನು ತೋರಿಸುವಂಥ ವಿಶೇಷಣಗಳಿಗೆ ನಾವು ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳಂತ ಕರಿತೀವಿ. ಅಂದರೆ ಒಂದು ಕ್ರಿಯೆಯು ನಡೆದ ಸ್ಥಳವನ್ನು ತೋರಿಸಲು ಬಳಸುವ ಕ್ರಿಯಾಪದಗಳನ್ನು ನಾವು ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳು ಅಂತ ಕರಿತೇವೆ. ನಾವು ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳು ಅಂದರೆ ಯಾವ ಸ್ಥಳದಲ್ಲಿ ಆ ಕ್ರಿಯೆ ನಡೆದಿದೆ ಅನ್ನೋದನ್ನು ತೋರಿಸುವಂಥ ವಿಶೇಷಣಗಳಿಗೆ ನಾವು ಕ್ರಿಯಾ ವಿಶೇಷಣಗಳು, ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ದ ಚಿಲ್ಡ್ರನ್ ಪ್ಲೇ ಇನ್ ದ ಫೀಲ್ಡ್. ದ ಚಿಲ್ಡ್ರನ್ ಪ್ಲೇ ಇನ್ ದಿ ಫೀಲ್ಡ್. The children play in the room. The children play on the terrace. The children play on the terrace. The children play in the street. The children play in the playground. ಸ್ಥಳವನ್ನು ಸೂಚಿಸುವಂಥ ವಿಶೇಷಣಗಳು ಸ್ಥಳದರ್ಶಕ ವಿಶೇಷಣಗಳಂತ ಕರಿತೀವಿ. ಅದೇ ರೀತಿ ಭಂಡಾರಿ ಸಿಂಗ್ಸ್ ಮೆನಿ ಸಾಂಗ್ಸ್ ಇನ್ ದ ಬಾತ್ರೂಮ್. ಭಂಡಾರಿ ಸಿಂಗ್ಸ್ ಮೆನಿ ಸಾಂಗ್ಸ್ ಇನ್ ದಿ function. Bandari sings many songs in the concert. Bandari sings many songs on the stage. Bandari sings many songs in the town hall. Bandari sings many songs at Ravindra Bhavan. ಈ ರೀತಿ ಸ್ಥಳವನ್ನು ಸೂಚಿಸುವಂಥ ವಿಶೇಷಣಗಳಿಗೆ ನಾವು ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.